ಹೆಲೋ ಡಿಯರ್ ಫ್ರೆಂಡ್ಸ್, ಈ ಒಂದು ವಿಡಿಯೋ ಮೂಲಕ ನಾವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟ್ನಲ್ಲಿ ಕ್ಲೈಮ್ ಸ್ಲಿಪ್ನ ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದನ್ನು ನೋಡೋಣ. ಕ್ಲೈಮ್ ಸ್ಲಿಪ್ ಯಾಕೆ ಬೇಕು ಅಂತ ಹೇಳಿದ್ರೆ, ಆಪ್ಷನ್ ಎಂಟ್ರಿ ಮಾಡೋ ಟೈಮ್ನಲ್ಲಿ ನಮಗೆ ಆಪ್ಷನ್ ಎಂಟ್ರಿ ನಂಬರ್ ಅಂತ ಒಂದು ಡೇಟಾ ಫೀಲ್ಡ್ಸ್ ಇರುತ್ತೆ. ಅದನ್ನು ಎಂಟ್ರಿ ಮಾಡಿದ್ರೆ ಮಾತ್ರ ನಾವು ಮುಂದಕ್ಕೆ ಹೋಗೋಕ್ಕಾಗೋದು. ಸೊ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮೊದಲು ನಿಮ್ಮ ಫೋನ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಸರ್ಚ್ ಬಾರ್ನಲ್ಲಿ KEA ಅಂತ ಟೈಪ್ ಮಾಡಿ. KEA ಹೋಮ್ ಪೇಜ್ ಲಿಂಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ಪೇಜ್ನಲ್ಲಿ ಟಾಪ್ ರೈಟ್ ಕಾರ್ನರ್ನಲ್ಲಿ 3 ಡಾಟ್ಸ್ ಕಾಣಿಸ್ತಾ ಇದೆ, 3 ಲೈನ್ಸ್, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಪ್ರವೇಶ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಇದರಲ್ಲಿ PGCET 2025 MBA MCA MTech MArch ಅಂತ ಎಲ್ಲ ಇದೆ. ಸೊ ಆ ಹೈಪರ್ ಲಿಂಕ್ನ ಕ್ಲಿಕ್ ಮಾಡಿ. ಸೊ ಈ ಒಂದು ಪೇಜ್ ಓಪನ್ ಆಗಿದೆ. ಇದನ್ನು ಸ್ಕ್ರಾಲ್ ಅಪ್ ಮಾಡ್ತಾ ಹೋದಾಗೆ ನಮಗೆ ಒಂದು ಆಪ್ಷನ್ ಕಾಣಿಸುತ್ತೆ, PGCET MBA MCA MTech ಕ್ಲೈಮ್ ಸ್ಲಿಪ್ ಡೌನ್ಲೋಡ್ ಅಂತ. ಸೊ ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಲಾಗಿನ್ ID ಆರ್ ರಿಜಿಸ್ಟರ್ ನಂಬರ್ ಅಂತ ಇದೆ. ಸೊ ಇಲ್ಲಿ ನೀವು ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡಿ, ಈಗಾಗಲೇ ಕ್ರಿಯೇಟ್ ಮಾಡಿರೋ ಪಾಸ್ವರ್ಡ್ನ ಎಂಟ್ರಿ ಮಾಡಿ, ಹಾಗೆ ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿ. ಲಾಗಿನ್ ಯೂಸಿಂಗ್ OTP ಅನ್ನೋ ಬಟನ್ನ ಕ್ಲಿಕ್ ಮಾಡೋಣ. ನೀವೇನಾದರೂ ಪಾಸ್ವರ್ಡ್ ಮರ್ತಿದ್ರೆ ಸ್ಕ್ರಾಲ್ ಅಪ್ ಮಾಡಿದ್ರೆ ನಿಮಗೆ ಪಾಸ್ವರ್ಡ್ ರಿಕವರ್ ಮಾಡ್ಕೊಳ್ಳೋದಕ್ಕೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಡೇಟಾನ ಎಂಟ್ರಿ ಮಾಡಿ ಲಾಗಿನ್ ಆಗೋಕ್ಕೆ ಟ್ರೈ ಮಾಡೋಣ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರೋ OTPನ ಎಂಟ್ರಿ ಮಾಡಿ. ಆಟೋಮೆಟಿಕ್ಕಾಗಿ ಮತ್ತೊಂದು ಪೇಜು ವ್ಯೂ ಆಗ್ತಿದೆ. ಈ ಪೇಜ್ನಲ್ಲಿ ಕ್ಲೈಮ್ ಸ್ಲಿಪ್ ಇಯರ್ ಇದೆ, ಹಾಗೆ ಕ್ಲಿಕ್ ಹಿಯರ್ ಟು ಪ್ರಿಂಟ್ ದ ಕ್ಲೈಮ್ ಸ್ಲಿಪ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಡೌನ್ಲೋಡ್ ಅಂತ ಇದೆ, ಮತ್ತೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಡೌನ್ಲೋಡ್ ಆಗಿದೆ, ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಆಪ್ಷನ್ ಎಂಟ್ರಿ ನಂಬರ್ ಅಂತ ಇರುತ್ತೆ, ಇದು ತುಂಬ ಇಂಪಾರ್ಟೆಂಟು. ಇದನ್ನು ಈಗಲೇ ನೋಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ಈ ಫೈಲ್ನ ನಿಮ್ಮ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಕೂಡ ಪ್ರಿಂಟೌಟ್ ಬೇಕಾಗುತ್ತೆ. ನೆಕ್ಸ್ಟ್ ವಿಡಿಯೋನಲ್ಲಿ ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು ಅನ್ನೋದನ್ನು ಹೇಳಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಇಮಿಡಿಯೇಟಾಗಿ ಆ ವಿಡಿಯೋನ ನೋಡಿ ನೀವು ಕೂಡ ಆಪ್ಷನ್ ಎಂಟ್ರಿನ ಕಂಪ್ಲೀಟ್ ಮಾಡಿ.